ಸ್ನೇಹಿತರೆ ನಮಸ್ಕಾರ. ರಣಭೂಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಹಾರ್ದಿಕವಾದಂಥ ಸ್ವಾಗತ. ಇವತ್ತು ನಿಮಗೆ ಎರಡು ಅದ್ಭುತವಾದಂಥ ಮತ್ತು ಪ್ರಾಚೀನ ದೇವಾಲಯಗಳನ್ನು ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇದು ಬೇರೆಲ್ಲೂ ಅಲ್ಲ, ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಅನ್ನೋ ಹೆಸರು ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ರಾಣಿ ಚೆನ್ನಮ್ಮನ ಕಿತ್ತೂರು. ಆ ಕಿತ್ತೂರಿನಿಂದ ಕೇವಲ 10ರಿಂದ 12 ಕಿಲೋಮೀಟರ್ ಅಥವಾ 5ರಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಒಂದು 2 ಹಳ್ಳಿಗಳು ಬರ್ತವೆ. ಆ 2 ಹಳ್ಳಿಗಳಲ್ಲಿರುವಂಥ 2 ಇತಿಹಾಸ ಅಥವಾ ಪ್ರಾಚೀನ ದೇವಾಲಯಗಳಿದ್ದಾವೆ. ಸೊ ಅದ್ಭುತವಾದಂಥ ದೇವಾಲಯಗಳು, ನೋಡೋದಕ್ಕೆ 2 ಕಣ್ಣುಗಳು ಸಾಲಲ್ಲ. ಅದೇ ರೀತಿಯಾಗಿ ಆ, ಅದಕ್ಕೆ ಸಾಕಷ್ಟು ಇತಿಹಾಸ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಯಾವ್ಯಾವ ದೇವಾಲಯಗಳು ಅವು ಅನ್ನೋದನ್ನು ನಾವೀಗ ದೃಶ್ಯ ಸಮೇತ ನಿಮಗೆ ತೋರಿಸ್ತಾ ಹೋಗ್ತೀವಿ. ಮೊದಲನೇ ದೇವಾಲಯ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನಲ್ಲಿರುವ ಒಂದು ಪುಟ್ಟ ಗ್ರಾಮ. ಇಂದು ಇಡೀ ಕರ್ನಾಟಕದ ಇತಿಹಾಸ ಆಸಕ್ತರ ಗಮನವನ್ನು ಸೆಳೀತಾ ಇದೆ. ಆ ಗ್ರಾಮವೇ ದೇಗುಲಹಳ್ಳಿ ಅಥವಾ ದೇವರಹಳ್ಳಿ. ನೋಡಿ ಎಷ್ಟು ಅದ್ಭುತವಾಗಿದೆ ಆ ಒಂದು ಹಳ್ಳಿಯ ಹೆಸರು, ದೇಗುಲಹಳ್ಳಿ ಅಥವಾ ದೇವರಹಳ್ಳಿ ಅಂತ ಹೇಳಿ. ಅಂದರೆ ಆ ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಕೂಡ ದೇವಸ್ಥಾನಗಳೇ, ಅಂದರೆ ದೇವಾಲಯಗಳ ಊರು ಅದು. ಸೊ ಹಾಗಾಗಿನೇ ದೇಗುಲಹಳ್ಳಿ ಅಂತ ಹೇಳಿ ಆ ಊರನ್ನು ಕರೀತಾರೆ. ಕಿತ್ತೂರಿನಿಂದ ಕೇವಲ 5ರಿಂದ 10 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಗ್ರಾಮದಲ್ಲಿ ಸಾಕಷ್ಟು ನೂರಾರು ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಒಂದು ಅದ್ಭುತ ದೇವಾಲಯ ಇದೆ. ಬನ್ನಿ ಆ ವೈಭವವನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ದೇಗುಲಹಳ್ಳಿ ಗ್ರಾಮವು ತನ್ನ ಪ್ರಾಚೀನ ದೇವಾಲಯಗಳಿಗಾಗಿ ರಾಜ್ಯದಲ್ಲೇ ಹೆಸರುವಾಸಿಯಾಗಿದೆ. ವಿಶೇಷವಾಗಿ ಇಲ್ಲಿ ಇರುವ 11 ಮತ್ತು 12ನೇ ಶತಮಾನದ ಕದಂಬರ ಕಾಲದ ಕಲ್ಗುಡಿ ಶಿವ ದೇವಾಲಯ ಇತಿಹಾಸದ ಜೀವಂತ ಸಾಕ್ಷಿ ಅಥವಾ ಉದಾಹರಣೆಯಾಗಿದೆ. ದೇವಾಲಯದ ಒಳಗೆ ಕಾಲಿಟ್ಟ ತಕ್ಷಣವೇ ಕಣ್ಣಿಗೆ ಬೀಳೋದು ಅದರ ಅದ್ಭುತ ಕಲ್ಲಿನ ಶಿಲ್ಪಕಲೆ. ಪ್ರತಿಯೊಂದು ಕಂಬದಲ್ಲೂ, ಪ್ರತಿಯೊಂದು ಕೆತ್ತನೆಯಲ್ಲೂ ಅಂದಿನ ಶಿಲ್ಪಿಗಳ ಅಪರೂಪದ ಕಲಾ ವೈಭವ ಅಡಗಿದೆ. ದೇವಾಲಯದ ನವರಂಗ ಮಂಟಪ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿದ್ದು, ಅದರಲ್ಲಿರುವ ಕಲ್ಲಿನ ಕೆತ್ತನೆಗಳು ಇಂದಿಗೂ ನೋಡುಗರನ್ನ ಬೆರಗುಗೊಳಿಸುತ್ತೆ. ಇದರ ಮತ್ತೊಂದು ವಿಶೇಷತೆ ಅಂದರೆ ಚಾವಣಿಯಲ್ಲಿ ಕೆತ್ತಲಾಗಿರುವಂಥ ಕಮಲದ ಹೂವಿನ ವಿನ್ಯಾಸ. ಶತಮಾನಗಳು ಕಳೆದರೂ ಕೂಡ ಈ ಶಿಲ್ಪಗಳು ತಮ್ಮ ಸೌಂದರ್ಯವನ್ನು ಉಳಿಸಿಕೊಂಡಿರೋದು ನಿಜಕ್ಕೂ ಆಶ್ಚರ್ಯದ ಸಂಗತಿ. ಈ ದೇವಾಲಯ ಕೇವಲ ಪೂಜೆಯ ಸ್ಥಳ ಅಲ್ಲ, ಇದು ನಮ್ಮ ಸಂಸ್ಕೃತಿ, ಇತಿಹಾಸ ಮತ್ತು ವಾಸ್ತುಶಿಲ್ಪದ ಅಮೂಲ್ಯ ಪರಂಪರೆಯಾಗಿದೆ. ನೀವು ಇತಿಹಾಸವನ್ನು ಇಷ್ಟಪಡೋರಾಗಿದ್ದರೆ ಅಥವಾ ಪುರಾತನ ದೇವಾಲಯಗಳನ್ನು ನೋಡೋದಕ್ಕೆ ಆಸಕ್ತಿ ಇದ್ದರೆ ಕಿತ್ತೂರು ತಾಲೂಕಿನ ದೇಗುಲಹಳ್ಳಿ ಕಲ್ಗುಡಿ ಶಿವ ದೇವಾಲಯವನ್ನು ಒಮ್ಮೆ ತಪ್ಪದೇ ಭೇಟಿ ಮಾಡಲೇಬೇಕು. ಇದು ಒಂದು ದೇವಸ್ಥಾನ ಆದರೆ ಇನ್ನೊಂದು ದೇವಸ್ಥಾನ ಇದೆ, ಬಹಳ ಅದ್ಭುತವಾದಂಥ ಆ ಒಂದು ದೇವಸ್ಥಾನ ಅದು. ಸೊ ಆ ನಿಟ್ಟಿನಲ್ಲಿ ಆ ದೇವಸ್ಥಾನ ಇದಕ್ಕಿಂತ, ಈಗ ದೇಗುಲಹಳ್ಳಿಯಲ್ಲಿ ಏನು ನೋಡಿದ್ರಲ್ಲ ದೇವಸ್ಥಾನ, ಇದಕ್ಕಿಂತ ವಿಭಿನ್ನವಾಗಿದೆ. ಮತ್ತು ಅಲ್ಲಿನ ಕೆತ್ತನೆ ಇದೆಯಲ್ಲ, ಅದು ಬೆರಗುಗೊಳಿಸುತ್ತೆ ನಮ್ಮನ್ನು. ಸೊ ಆ ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂಥ ಒಂದು ದೇವಾಲಯ ಅದು. ಅದೇ ದೇಗುಲಹಳ್ಳಿಯಿಂದ ಕೆಲವು ನಿಮಿಷಗಳ ಕಾಲ ನಾವು ಪ್ರಯಾಣ ಮಾಡಿದರೆ ಆ ದೇವಾಲಯ ನಮಗೆ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ದೇವಾಲಯ ಯಾವುದು, ಯಾವ ದೇವರದ್ದು, ಯಾವಾಗ ಸ್ಥಾಪನೆ ಮಾಡಲಾಗಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಇತಿಹಾಸ, ಭಕ್ತಿ ಮತ್ತು ಅದ್ಭುತ ಶಿಲ್ಪಕಲೆಯ ಸಂಗಮವಾದ ಒಂದು ಅಪರೂಪದ ದೇವಾಲಯವನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ನಾವು. ಶತಮಾನಗಳ ಇತಿಹಾಸವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಉತ್ತರ ಕರ್ನಾಟಕದ ಹೆಮ್ಮೆಯ ಕದಂಬ ಕಮಲ ನಾರಾಯಣ ದೇವಸ್ಥಾನ ದೇಗಾವಿಯಲ್ಲಿದೆ. ಈ ದೇವಾಲಯದ ವೈಶಿಷ್ಟ್ಯ ಏನು, ಇದನ್ನು ಯಾರು ನಿರ್ಮಾಣ ಮಾಡಿದ್ರು, ಇದರ ಇತಿಹಾಸ ಏನು ಅನ್ನೋದನ್ನು ನೋಡ್ತಾ ಹೋಗೋಣ.
ಸ್ನೇಹಿತರೆ, ದೇಗಾಂವ್ ಗ್ರಾಮದಲ್ಲಿರುವಂಥ ಈ ಕಮಲ ನಾರಾಯಣ ದೇವಸ್ಥಾನ ಉತ್ತರ ಕರ್ನಾಟಕದ ಅತ್ಯಂತ ಸುಂದರ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ. ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ ಅಂತ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಈ ದೇವಾಲಯದ ಮುಖ್ಯ ದೇವರು ಶ್ರೀ ಕಮಲ ನಾರಾಯಣ ಸ್ವಾಮಿ, ಅಂದರೆ ಮಹಾವಿಷ್ಣುವಿನ ಒಂದು ರೂಪ. ಭಕ್ತರು ತಮ್ಮ ಇಷ್ಟಾರ್ಥಗಳಿಗಾಗಿ ಇಲ್ಲಿಗೆ ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಈ ದೇವಾಲಯದ ಅತ್ಯಂತ ದೊಡ್ಡ ಆಕರ್ಷಣೆ ಅಂದರೆ ಇದರ ಕಲ್ಲಿನ ಶಿಲ್ಪಕಲೆ. ದೇವಾಲಯದ ಪ್ರತಿಯೊಂದು ಸ್ತಂಭ, ಗೋಡೆ ಹಾಗೂ ಮೇಲ್ಛಾವಣಿಯಲ್ಲಿರುವ ಕೆತ್ತನೆಗಳು ಆ ಕಾಲದ ಶಿಲ್ಪಿಗಳ ಅದ್ಭುತ ಪ್ರತಿಭೆಗೆ ಸಾಕ್ಷಿಯಾಗಿವೆ. ನಾನಂತೂ ಆ ಕಲೆಯನ್ನು ನೋಡ್ತಾ ನೋಡ್ತಾ, ಸ್ತಂಭ, ಗೋಡೆ ಹಾಗೂ ಮೇಲ್ಛಾವಣಿಯಲ್ಲಿರುವಂಥ ಕೆತ್ತನೆಗಳನ್ನು ನೋಡ್ತಾ ನೋಡ್ತಾ ನಿಬ್ಬೆರಗಾಗಿ ಹೋಗ್ಬಿಟ್ಟಿದ್ದೆ. ಒಂಥರ ಆಶ್ಚರ್ಯಚಕಿತನಾಗಿ ನಿಂತು ಬಿಟ್ಟಿದ್ದೆ. ನಾನು ಯಾವುದೇ ದೇವಾಲಯಗಳಿಗೂ ಹೋದರೂ ಕೂಡ ಅಲ್ಲಿನ ಶಿಲ್ಪಕಲೆಗಳನ್ನು ಅನುಭವಿಸ್ತೀನಿ, ಕೇವಲ ನೋಡಲ್ಲ. ನಮ್ಮ ಇತಿಹಾಸಕಾರರು, ನಮ್ಮ ಹಿಂದೆ ಇದ್ದಂಥ ಕಲಾವಿದರು, ಜೊತೆಗೆ ಆ ಕೆತ್ತನೆಗಳು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಕಲಾಕಾರರು, ಶಿಲ್ಪಕಲಾಕಾರರು ಅಂತ ಹೇಳಿ ನೋಡ್ತಾ ಇರ್ತೀನಿ. ಅದೇ ರೀತಿಯಾಗಿ ಈ ದೇವಸ್ಥಾನ ನನಗೆ ಭಾಳ ಇಷ್ಟ ಆಯಿತು. ದೇವಾಲಯದ ಸುತ್ತಲಿನ ಶಾಂತ ವಾತಾವರಣ ಭಕ್ತರಿಗೆ ಮನಸ್ಸಿಗೆ ಮುದ ನೀಡುತ್ತೆ, ನೆಮ್ಮದಿ ಕೊಡುತ್ತೆ. ಇತಿಹಾಸ, ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಭಕ್ತಿಯ ಅಪೂರ್ವ ಸಂಗಮವನ್ನು ಇಲ್ಲಿ ನಾವೆಲ್ಲ ಕಾಣಬಹುದು. ಸೊ ಮತ್ತೊಮ್ಮೆ ನಾನು ಹೇಳೋದಿದನ್ನೇ, ನೀವು ಇತಿಹಾಸ ಪ್ರಿಯರಾಗಿದ್ದರೆ ಅಥವಾ ಪುರಾತನ ದೇವಾಲಯಗಳನ್ನು ನೋಡೋದಕ್ಕೆ ನನ್ನ ರೀತಿಯಲ್ಲೇ ಇಷ್ಟಪಡೋರಾಗಿದ್ದರೆ ಈ ಸ್ಥಳವನ್ನು, ಈ ದೇವಸ್ಥಾನಗಳನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಲೇಬಾರ್ದು. ಮತ್ತೊಮ್ಮೆ ನಿಮಗೆ ಈ ದೇವಸ್ಥಾನಗಳು ಎಲ್ಲಿದ್ದಾವೆ ಅಂತ ನಾನು ಹೇಳ್ಬಿಡ್ತೀನಿ. ನೀವು ಬೆಳಗಾವಿಯಿಂದ ಬರೋರಾಗಿದ್ದರೆ ನೀವು ಡೈರೆಕ್ಟಾಗಿ ಕಿತ್ತೂರಿಗೆ ಬರ್ಬೋದು. ನೀವು ಧಾರವಾಡದಿಂದ ಬರೋರಾಗಿದ್ದರೆ ಕಿತ್ತೂರಿಗೆ ಬರ್ಬೋದು. ನೀವು ಎಲ್ಲಿಂದಾನೇ ಬರೋರಾಗಿದ್ದರೂ ಕೂಡ ಮೇನ್ ಪಾಯಿಂಟ್ ನಿಮಗೆ ಕಿತ್ತೂರು, ಚೆನ್ನಮ್ಮನ ಕಿತ್ತೂರು ಅಂದ ತಕ್ಷಣ ನಿಮಗೆ ಅಲ್ಲಿ ರಾಣಿ ಚೆನ್ನಮ್ಮನ ಕೋಟೆ ಸಿಗುತ್ತೆ. ಭಾಳಷ್ಟು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಕೂಡ ಅಲ್ಲಿದ್ದಾವೆ, ಅದನ್ನು ಕೂಡ ನೀವು ನೋಡಬಹುದು. ಅದಾದ ನಂತರ ಅಲ್ಲಿಂದ ನೀವು ನೇರವಾಗಿ ಬಸ್ಗಳಿದ್ದಾವೆ, ಬಸ್ಗಳ ಮುಖೇನ ನೀವು ಬರಬಹುದು. ದೇಗುಲಹಳ್ಳಿ ಆಗಿರ್ಬೋದು ಮತ್ತು ದೇಗಾಂವ್, ಈ ಎರಡೂ ಹಳ್ಳಿಗಳಿಗೂ ಕೂಡ ಕಿತ್ತೂರಿನಿಂದ ನೇರವಾಗಿ ಬಸ್ಸಸ್ಗಳಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ಬಸ್ಗಳನ್ನು ತೆಗೆದುಕೊಂಡು ಬರ್ಬೋದು. ಜೊತೆಗೆ ನಿಮ್ಮ ಓನ್ ವೆಹಿಕಲ್ ಇದ್ದರೂ ಕೂಡ ನೀವು ತೆಗೆದುಕೊಂಡು ಬರ್ಬೋದು. ಸೊ ಹಾಗಾಗಿ ಕಿತ್ತೂರಿನಿಂದ ನೇರವಾಗಿ ನೀವು 5ರಿಂದ 10 ಕಿಲೋಮೀಟರ್ ಹಬ್ಬ ಅಂದರೆ, ಸೊ ತುಂಬ ದೂರ ಇಲ್ಲ ಈ ಎರಡೂ ಹಳ್ಳಿಗಳು. ಸೊ ಅಕ್ಕಪಕ್ಕದಲ್ಲೇ ಇದ್ದಾವೆ ಹಳ್ಳಿಗಳು. ಸೊ ಹಾಗಾಗಿ ನೀವು ಆರಾಮಾಗಿ ದೇಗುಲಹಳ್ಳಿ ಮತ್ತು ದೇಗಾಂವ್ ಅಂತ ಹೇಳಿ ಕಿತ್ತೂರಲ್ಲಿ ಯಾರನ್ನಾದರೂ ಕೇಳಿದರೂ ಕೂಡ ನಿಮ್ಗೆ ಆರಾಮಾಗಿ ಮಾರ್ಗವನ್ನು ತೋರಿಸ್ತಾರೆ. ಸೊ ಬಂದು ಕೂಲಾಗಿರುತ್ತೆ. ಹಳ್ಳಿ ಅಂತ ಅಂದರೆ ನಿಮಗೆ ಗೊತ್ತೇ ಇದೆ, ತುಂಬ ಅದ್ಭುತವಾದಂಥ ಹಳ್ಳಿಗಳವೆಲ್ಲ. ನಾವು ಕೂಡ ಉತ್ತರ ಕರ್ನಾಟಕದವರಾಗಿ ಇಷ್ಟು ವರ್ಷಗಳ ಕಾಲ ಆ ದೇವಸ್ಥಾನಗಳಲ್ಲಿದ್ದಾವೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಬಟ್ ಈಗ ನನ್ನ ಫ್ರೆಂಡ್ಸ್ ಹೇಳಿದ ನಂತರ ನನಗದು ಗೊತ್ತಾಯಿತು. ಅದಾದ ನಂತರ ನಾವು ಹೋಗಿ ನನ್ನ ಸ್ನೇಹಿತನ ಜೊತೆಗೆ ಹೋಗಿ ನೋಡ್ಕೊಂಡು ಬಂದೆ. ತುಂಬ ಅದ್ಭುತವಾಗಿದೆ, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಸೊ ಬೆಳಗಾವಿಗೆ, ಕಿತ್ತೂರಿಗೆ ಅಥವಾ ಧಾರವಾಡಗೆ ಯಾರಾದರೂ ಬಂದವರಾಗಿದ್ದರೆ, ಯಾರಾದರೂ ಪ್ರವಾಸಕ್ಕೆ ಅಂತ ಬಂದವರಾಗಿದ್ದರೆ, ಎಸ್ಪೆಷಲಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರು ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಹೋಗಿ ನೋಡಿ. ನಿಮಗೆ ಅದ್ಭುತವಾದಂಥ ಒಂದು ಅನುಭವ ಅಂತೂ ಸಿಕ್ಕೇ ಸಿಗುತ್ತೆ, ಅದರಲ್ಲಿ 100% ಡೌಟೇ ಇಲ್ಲ. ಸೊ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಮತ್ತಷ್ಟು ಇತಿಹಾಸ ಪ್ರಸಿದ್ಧ ಮತ್ತು ಪ್ರವಾಸಿ ತಾಣಗಳ ವಿಡಿಯೋಗಳಿಗಾಗಿ ನಮ್ಮ ಜೊತೆಗೆ ನೀವು ಇರಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ.